ವಿಜೇಂದ್ರ ತೀರ್ಥರು ಅಡುಗೆ ಮನೆಗೆ ಹೋಗಿದ್ದಾರೆ. ಅಡುಗೆ ಮನೆಯಲ್ಲಿ ಆ ಅಡುಗೆಯವನಿಗೆ ಹೇಳ್ತಾ ಇದ್ದಾರೆ, ನೀನು ಸಾರಿಗೆ ಒಳ್ಳೆ ಕೊತ್ತಂಬರಿ ಸೊಪ್ಪನ್ನು ಹಾಕು. ಯಾಕೆಂದರೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕೊತ್ತಂಬರಿ ಸೊಪ್ಪದಿಂದ ಬಹಳ ರುಚಿ ಇರುತ್ತೆ, ಸಾರು ಬಹಳ ರುಚಿ ಇರುತ್ತೆ, ಘಮ ಘಮ ಅಂತಿರುತ್ತೆ. ಅದಕ್ಕೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕು ಅಂತ ಹೇಳ್ತಾಯಿತ್ತು. ಅಲ್ಲೇ ಹಿಂದೆ ಇದ್ದರು ಅಪ್ಪಯ್ಯ ದೀಕ್ಷಿತರು. ಅದನ್ನು ಕೇಳಿಸ್ಕೊಂಡು ಅವರು ವ್ಯಂಗ್ಯವಾಗಿ ಮಾತಾಡ್ತಿದ್ದಾರೆ. ಅದು ಒಂದು ಎಲ್ಲ ಭಾಷೆಯನ್ನು ಸೇರಿಸಿ ಒಂದು ಶ್ಲೋಕ ರಚನೆ ಮಾಡಿದರು. ಕೊತ್ತಪಲ್ಲಿ ರಸಂಪಾತುಂ ಪತ್ತರೂಪ ಮದಾಧರಿ ಅಂತ. ಇದು ತಮಿಳು ಭಾಷೆಯನ್ನು ಸೇರಿಸ್ಕೊಂಡಿದ್ದಾರೆ, ಪತ್ತರೂಪ ಅಂತ. ನಿಮ್ಮ ಹರಿ ಈ ಕೊತ್ತಂಬರಿ ಸಾರು ಕುಡಿಯೋ ಸಲುವಾಗಿ 10 ರೂಪ ತಾಳಿದ್ದಾನೆ ಅಂತ. ಮಚ್ಚ ರೂಪ ಇತ್ಯಾದಿ ಕೊತ್ತಂಬರಿ ಸಾರು ಕುಡಿಯೋ ಸಲುವಾಗಿ 10 ರೂಪ ತಾಳಿದ್ದಾನೆ ಅಂತ ವ್ಯಂಗ್ಯವಾಗಿ ಮಾತಾಡ್ತಾರೆ. ಇವರು ಸುಮ್ಮನೆ ಬಿಡ್ತಾರೆ. ವಿಜೇಂದ್ರ ತೀರ್ಥರು ನೆತ್ತಿ ನೇತ್ರೋ ರಸಂ ಪೀತ್ವ ಪಿತ್ತ ಏರಿ ನನರ್ತಃ ಅಂತ. ನಿಮ್ಮ ಶಿವ ಈ ರಸವನ್ನು ಕುಡಿದು ಅವನಿಗೆ ಪಿತ್ತ ಏರಿ, ಯಾಕೆಂದರೆ ಕೊತ್ತಂಬರಿ ಸೊಪ್ಪು ಪಿತ್ತ ಸ್ವಲ್ಪದು, ಅದನ್ನು ಪಿತ್ತ ಏರಿ ನನರ್ತಃ ನರ್ತನ ಮಾಡಿಬಿಟ್ರು. ರುದ್ರದೇವರು ನರ್ತನದಲ್ಲಿ ಪ್ರಸಿದ್ಧರಲ್ಲ. ಯಾಕೆ ನರ್ತನ ಮಾಡಿದ ಅಂದರೆ ಈ ಸಾರು ಕುಡಿದು ತಡ್ಕೊಳ್ಳೋಕ್ಕಾಗಲಿಲ್ಲ ಅವ್ರಿಗೆ, ಅದಕ್ಕೋಸ್ಕರ ನರ್ತನ ಮಾಡಿಬಿಟ್ರು ಅಂತ ಭಾರಿ ಚಮತ್ಕಾರವಾಗಿ ವಿಜೇಂದ್ರ ತೀರ್ಥರು ಅದನ್ನು ಅವರಿಗೆ ಉತ್ತರ ಹೇಳಿದಾಗ ಅವರಿಗೆ ಮುಖ ಸಪ್ಪಗಾಯಿತು. ಈ ರೀತಿ ಬಹಳ ಪ್ರೀತಿಯಿಂದ ವಾಕ್ಯಾರ್ಥ ವಿಚಾರ ಮಾಡ್ತಾಯಿತ್ತು. ಏನೋ ರೋಷದಿಂದ ವಾಕ್ಯಾರ್ಥ ವಿಚಾರ ಮಾಡ್ತಾ ಇದ್ದಿಲ್ಲ, ಅತ್ಯಂತ ಸ್ನೇಹದಿಂದ ವಾಕ್ಯಾರ್ಥ ವಿಚಾರವನ್ನು ಮಾಡ್ತಾಯಿದ್ದಾರೆ. ಇಂತಹ ವಿಜೇಂದ್ರ ತೀರ್ಥರು ಈ ದುರಿತಾಪಹಾರ ಸ್ತೋತ್ರ ಅದು ಅತ್ಯಂತ ಮುಖ್ಯವಾದ್ದು. ನಿನ್ನೆ 10 ಶ್ಲೋಕ ಆಯಿತು, ಇವತ್ತೊಂದು 10 ಶ್ಲೋಕ ಶ್ರವಣ ಮಾಡೋಣ. ಏಕೆಂದರೆ ನಮ್ಮಲ್ಲಿ ಸಾಕಷ್ಟು ಪಾಪಗಳಿದ್ದೇ ಇರುತ್ತೆ, ಅನಾದಿ ಕರ್ಮದಿಂದ ಪಾಪಗಳನ್ನು ಮಾಡೇ ಇರ್ತೇವೆ. ಆ ಪಾಪಗಳೆಲ್ಲ ಹೋಗಬೇಕಲ್ಲ, ಅದಕ್ಕೋಸ್ಕರ 11ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಮನಸಾಚ್ಯುತ ಕೃಷ್ಣ ತಾದೃಶೇನ ವ್ಯನುಚಿಂತೈವ ಭವಂತಮಾತ್ಮಭಕ್ತಾನ್ ಭವವಾರಿನಿಧೇ ಸುತಾರಯಂತಂ ಭವವಾರ್ಧಿಂ ನಹಿ ತರ್ತುಮಸ್ತಿ ಯತ್ನಃ. ಸ್ವಾಮಿ, ನೀನು ಮನಸ್ಸಿನಿಂದ ಅಚ್ಯುತ ಕೃಷ್ಣ ಅಂತ ಹೇಳಿದರೆ ಸಾಕು, ಈ ಸಂಸಾರ ಸಮುದ್ರದಿಂದ ದಾಟಿಸ್ತೀನಿ. ಯಾಕೆಂದರೆ ಆ ಶಬ್ದಗಳಲ್ಲಿ ಅಂಥದ್ದಿದೆ. ಅಚ್ಯುತ ಅಂದರೆ ಭಗವಂತನಿಗೆ ಯಾವ ಚ್ಯುತಿ ಇಲ್ಲ, ಸ್ವರೂಪನಾಶ ಇಲ್ಲ, ದೇಹನಾಶ ಇಲ್ಲ, ಮತ್ತು ದುಃಖಾನುಭವ ಇಲ್ಲ, ಅಪೂರ್ಣತೆ ಇಲ್ಲ. ಇದೆಲ್ಲ ಜೀವನಿಗಿದೆ. ಅಂದರೆ ದೇಹನಾಶ ಉಂಟು ಜೀವನಿಗೆ, ಸ್ವರೂಪನಾಶ ಇಲ್ಲ ಅಷ್ಟೇ ಅವನಿಗೆ. ಆದರೆ ದೇಹನಾಶ ಉಂಟು, ದುಃಖಾನುಭವ ಇದೆ, ಅಪೂರ್ಣತೆ ಇದೆ. ಆದ್ದರಿಂದ ಈ ಜೀವನನ್ನು ಅಚ್ಯುತ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನನ್ನು ಒಬ್ಬನ್ನೇ ಅಚ್ಯುತ ಅಂತ ಕರೀಬಹುದು. ಅದರ ಪರಮಾತ್ಮನ ಅನುಗ್ರಹದಿಂದ ಲಕ್ಷ್ಮೀದೇವಿ ಕೂಡ ಅಚ್ಯುತಳು. ಆಕೆಗೂ ದೇಹನಾಶ ಇಲ್ಲ, ದುಃಖಾನುಭವ ಇಲ್ಲ, ಆಮೇಲೆ ಅಪೂರ್ಣತೆ ಇಲ್ಲ. ಈ ಬ್ರಹ್ಮಾದಿ ದೇವತೆಗಳಿಂದ ದೇಹನಾಶ ಉಂಟು. ಬ್ರಹ್ಮದೇವರು ಕೂಡ ತಮ್ಮ ದೇಹವನ್ನು ಬಿಡಬೇಕಾಗಿದ್ದೆ. ಆದ್ದರಿಂದ ಅವರನ್ನೆಲ್ಲ ಅಚ್ಯುತ ಅಂತ ಕರೀಲಿಕ್ಕೆ ಬರುವುದಿಲ್ಲ. ಪರಮಾತ್ಮನೊಬ್ಬನ್ನೇ ಅಚ್ಯುತ ಅಂತ ಕರೀಬೋದು. ಮತ್ತು ಕೃಷ್ಣ ಅಂತಂದರೆ ಎಲ್ಲರನ್ನೂ ಸೆಳೆಯುವ ಅಂತ. ಕರ್ಷಣಾತ್ ಕೃಷ್ಣ, ಎಲ್ಲ ಪಾಪಗಳಿಂದ ಸೆಳೆದು ಅವನನ್ನು ಅನುಗ್ರಹ ಮಾಡ್ತೇ. ಆದ್ದರಿಂದ ಅವನಿಗೆ ಕೃಷ್ಣ. ಈ ಸಂಸಾರ ಸಮುದ್ರದಿಂದ ನಮ್ಮನ್ನು ಸೆಳೆದು ಅನುಗ್ರಹ ಮಾಡ್ತೈತಿ. ಅದಕ್ಕೆ ಕೂರ್ಮ ರೂಪದಿಂದ ಅದನ್ನು ಅಭ್ಯಾಸ ಮಾಡಿದ್ದೆ ಅಂತ ರಾಘವೇಂದ್ರ ಸ್ವಾಮಿಗಳವರು ಕೂರ್ಮ ರೂಪವನ್ನು ಹೊಗಳುವಾಗ ಆ ಭೂಮಿಯನ್ನು ಪಾತಾಳ ಲೋಕದಲ್ಲಿ ತೆಗೆದುಕೊಂಡು ಹೋಗಿದ್ದವನು ಹಿರಣ್ಯಾಕ್ಷ. ಅವನನ್ನು ಸಂಹಾರ ಮಾಡಿ ಕೋರೆಹಲ್ಲಿನಲ್ಲಿ ಇಟ್ಕೊಂಡು ಮೇಲಕ್ಕೆ ಎತ್ಕೊಂಡು ಬಂದರು. ಇದನ್ನು ರಾಘವೇಂದ್ರ ಸ್ವಾಮಿಗಳು ಹೇಗೆ ವರ್ಣನೆ ಮಾಡಿದ್ದಾರೆ ಅಂದರೆ, ಈ ಸಂಸಾರ ಸಮುದ್ರದಿಂದ ನಮ್ಮನ್ನು ಎತ್ತುವ ಅಭ್ಯಾಸ ಮಾಡ್ತಾ ಇರುವಂತೆ ಕಾಣ್ತಾ ಇದೆ. ಅಂದರೆ ನಮ್ಮ ಸುಲಭವಾಗಿ ಸಂಸಾರ ಸಮುದ್ರದಿಂದ ನೀನು ಉದ್ಧಾರ ಮಾಡುತ್ತೆ ಎಂಬುದನ್ನು ಕೂರ್ಮ ರೂಪದಿಂದ ನಮಗೆ ಸಂದೇಶದಿಂದ ತೋರಿಸಿದೆಯಾ ಅಂತ ರಾಘವೇಂದ್ರ ಸ್ವಾಮಿಗಳು
ದಶಾವತಾರ ಸ್ತೋತ್ರದಲ್ಲಿ ಸ್ತೋತ್ರ ಮಾಡಿದ್ದಾರೆ. ಆದ್ದರಿಂದ ಇಂಥ ಸಂಸಾರ ಸಮುದ್ರವನ್ನು ದಾಟಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇಲ್ಲ. ಭವವಾರ್ಧಿಂ ತರ್ತುಂ ಯತ್ನ ನಹಿ ಅಸ್ತಿ, ನಾನು ಯತ್ನ ಮಾಡ್ತಾ ಇಲ್ಲ. ಅಂಥ ಪ್ರಯತ್ನ ಮಾಡುವಂತೆ ನನ್ನನ್ನು ಪ್ರೇರಣೆ ಮಾಡು ಸ್ವಾಮಿ ಅಂತ ವಿಜೇಂದ್ರ ತೀರ್ಥರು ಪ್ರಾರ್ಥನೆ ಮಾಡ್ತಾರೆ ನಮ್ಮ ಸಲುವಾಗಿ. ಅವರಿಗೇನು ಅವರು ರುಜುಗಳಾದ್ದರಿಂದ ಅವ್ರಿಗೆ ಎಂಥ ಒಂದು ಸಂಸಾರದ ಭಯನೇ ಇಲ್ಲ ಅವರಿಗೆ. ಆದರೆ ನಮ್ಮ ಸಲುವಾಗಿ ಈ ಪಾಪ ವಿಮೋಚನ ಸ್ತೋತ್ರವನ್ನು ಮಾಡಿದ್ದಾರೆ. ಮಮ ಪಾಪಚಯಸ್ಯ ವಾಸುದೇವಾಂತಕ ಲೋಕಸ್ಥಿತಿರೇವ ಚೇತ್ಫಲಂತು ನ ಸುಖೀ ಸದೃಶೋಸ್ತಿ ಮೇ ತ್ರಿಲೋಕ್ಯಾಂ ಫಲಭಾವೇನ ಮಹತ್ತಮೋಸ್ತಿ ವಿತ್ಸಿದ್ಧಂ. ನಾನು ಮಾಡಿದಂಥ ಪಾಪಕ್ಕೆ ಏನು ಫಲ ಅಂತಂದರೆ ನರಕನೇ. ಆ ನರಕ ಫಲ ಸಿಕ್ತು ಅಂದರೆ ನನಗೆ ಬಹಳ ಸುಖ. ಯಾಕೆಂದರೆ ಅಷ್ಟು ಪಾಪ ಮಾಡಿದ್ದೇನೆ, ನನಗೆ ಸ್ವರ್ಗ ಫಲ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಾನು ಮಾಡಿದಂಥ ಪಾಪಕ್ಕೆ ನರಕವೇ ಫಲ ಎಂಬುದಾಗಿ ನಾನು ತಿಳ್ಕೊಂಡಿದ್ದೀನಿ. ನ ಸುಖಾನುಭವಾಯ ಪಾಪಕರ್ಮಾಣ್ ನ್ಯಹಮೀಶಾನುದಿನಂ ತನೋತಿ ಕಿಂತು ಅಘನಾಶ ಯಶಪರೀಕ್ಷಣಾರ್ಥಂ ತವ ನಾಮ್ನಾ ಮನುತಾಪ ಸಿದ್ಧ ಏವ. ನಾನು ಯಾಕೆ ಪಾಪಕರ್ಮಗಳನ್ನು ಮಾಡಿದೆ ಅಂತಂದರೆ ನಿನ್ನನ್ನು ಪರೀಕ್ಷೆ ಮಾಡೋ ಸಲುವಾಗಿ. ನಿನ್ನ ನಾಮದಿಂದ ಪಾಪಗಳು ನಾಶ ಆಗುತ್ತೆ ಅಂತ ನಿನ್ನ ಕೀರ್ತಿ ಇದೆ. ಆ ಕೀರ್ತಿ ನಿಜವೋ ಅಥವಾ ಸುಳ್ಳೋ ಅಂತ ಪರೀಕ್ಷೆ ಮಾಡೋ ಸಲುವಾಗಿ ಆ ಪಾಪಗಳನ್ನು ಮಾಡಿದೆ. ಆದರೆ ಅದು ನಿಜ, ನಿನ್ನ ಒಂದು ನಾಮದಿಂದ ಎಲ್ಲ ಪಾಪಗಳು ನಾಶ ಆಗುತ್ತೆ. ಅದಕ್ಕೆ ಉದಾಹರಣೆ ಇದರಲ್ಲಿ ಭಾಗವತದಲ್ಲಿ 6ನೇ ಸ್ಕಂದದಲ್ಲಿ ಅಜಾಮಿಳ ನಿನ್ನ ನಾಮದಿಂದ ಎಲ್ಲ ಪಾಪಗಳನ್ನು ಕಳ್ಕೊಂಡಿದ್ದಾನೆ. ಆದರೆ ಪಾಪಗಳನ್ನು ಮಾತ್ರ ಕಳ್ಕೊಂಡ, ಮೋಕ್ಷಕ್ಕೆ ಸಾಧನೆ ಮತ್ತೆ 10 ವರ್ಷ ಆಯುಷ್ಯವನ್ನು ಪಡೆದು ಆಮೇಲೆ ಬದರಿಕಾಶ್ರಮಕ್ಕೆ ಹೋಗಿ ಸಾಧನ ಮಾಡಿ ಆಮೇಲೆ ಮೋಕ್ಷಕ್ಕೆ ಹೋದ. ತಕ್ಷಣ ಮೋಕ್ಷಕ್ಕೆ ಹೋಗಲಿಲ್ಲ. ಎಷ್ಟೆಷ್ಟು ಪಾಪಗಳನ್ನು ಮಾಡಿದ್ದ ಅದನ್ನೆಲ್ಲ ಕಳ್ಕೊಂಡಷ್ಟು. ಆದ್ದರಿಂದ ನಿನ್ನ ಒಂದು ನಾಮದ ಒಂದು ಕೀರ್ತಿ, ಆ ಪಾಪ ಕಳೆಯುವಂಥ ಕೀರ್ತಿ ಪರೀಕ್ಷಾ ಮಾಡೋ ಸಲುವಾಗಿ ನಾನು ಪಾಪಗಳನ್ನು ಮಾಡಿದ್ದೇನೆ ಅಂತ ವಿಜೇಂದ್ರ ತೀರ್ಥರು ಸ್ತೋತ್ರ ಮಾಡ್ತಾಯಿದ್ದಾರೆ. ನಿಜವಾಸರುಷಾ ಪ್ರದಾತು ಮಾರ್ತಿಂ ಹೃದಿಕಾಂ ಪಾಪ ನಿಯಾಮಕಾಸುರೇಭ್ಯ ಅಶುಭಾನ್ಯಪಿ ಕಾರಯಾನ್ಮಯಾ ತ್ವಂ ರಮಸೆ ಸರ್ವ ನಿಯಾಮಕೋ ವಿಭಾಸಿ. ಈ ಸಜ್ಜನರಲ್ಲಿ ಪಾಪವನ್ನು ಯಾಕೆ ಮಾಡಿಸ್ತೇನೇನು ಅಂತಂದರೆ ಅವರಲ್ಲೂ ದೈತ್ಯರು ಸೇರಿಕೊಂಡಿರ್ತಾರೆ ಎಡಭಾಗದಲ್ಲಿ. ಅಂಥ ಸಜ್ಜನರಲ್ಲಿ ದೈತ್ಯರು ಸೇರಿಕೊಂಡಿದ್ದಾರೆ ಅಂತ ಸಿಟ್ಟಿನಿಂದ ಅವರಿಗೆ ಒಂದು ಶಿಕ್ಷಾ ಮಾಡೋ ಸಲುವಾಗಿ ಈ ಸಜ್ಜನರಿಂದ ಪಾಪ ಮಾಡಿಸಿ ಅವರಿಗೆ ಆ ಪಾಪದ ಎಲ್ಲ ಫಲವನ್ನು ಅವರಿಗೆ ಕೊಟ್ಟು ಸ್ವಲ್ಪ ಚೂರು ಪಾಪವನ್ನು, ಆ ಫಲವನ್ನು ನಮಗೆ ಕೊಡ್ತಾ ಇದ್ದೆ ಅಷ್ಟೇ. ಉಳಿದ ಎಲ್ಲ ಫಲವನ್ನು ಅವ್ರಿಗೆ ಕೊಡ್ತಾಯಿದ್ದೆ, ರಾಕ್ಷಸರಿಗೆ, ದೈತ್ಯರಿಗೆ. ಯಾಕೆಂದರೆ ಎಲ್ಲ ಎಡಭಾಗದಲ್ಲೆಲ್ಲ ಅವರೇ ಇರೋದು. ಅದಕ್ಕೋಸ್ಕರ ಎಡಗೈಯಿಂದ ನಾವು ಹೆಚ್ಚು ಕೆಲಸಗಳನ್ನು ಮಾಡಬಾರ್ದು. ಗಂಟೆ ಬಾರಿಸುವಾಗಲೂ ಕೂಡ ಬಲಗೈಯಿಂದ ಬಾರಿಸಿ ಎಡಗಡೆಗೆ ತಗೋಬೇಕು. ಆದ್ದರಿಂದ ಆ ಎಡಭಾಗದಲ್ಲಿರುವಂತಹ ದುರ್ಜನರಿಗೆ ಶಿಕ್ಷಾ ಮಾಡೋ ಸಲುವಾಗಿ ಇಂಥ ಕೆಲಸ ನೀನು ಮಾಡಿಸ್ತಾ ಇದ್ದೆ ಸ್ವಾಮಿ ನೀನು ಅಂತ ವಿಜೇಂದ್ರ ತೀರ್ಥರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯದಿ ಕೃಷ್ಣ ಕದಾಚನಾಪಿ ಪುಣ್ಯಂ ಘಟತೆ ಪಾಪಮಯಸ್ಯ ಮೇಪಿ ತತ್ತು ಪ್ರಬಲಾಘಚಯೈರ್ನಿಹನ್ಯತೆ ವಾ ದುರಿತಧ್ವಂಸ ಕೃತಾರ್ಥಮೀಶ ವಾಸ್ಯಾತ್. ನಾನು ಇದುವರೆಗೆ ಆಯಿತು ಪುಣ್ಯ ಮಾಡೇ ಇಲ್ಲ. ಅಕಸ್ಮಾತ್ ಯಾವತ್ತೋ ಒಂದು ದಿವಸ ಸ್ವಲ್ಪ ಪುಣ್ಯ ಮಾಡಿದರೆ ಈ ಪಾಪದ ಒಂದು ಸಮೂಹದಿಂದ ಅದು ಕೊಚ್ಕೊಂಡು ಹೋಗ್ಬಿಡ್ತು. ದೊಡ್ಡ ಪ್ರವಾಹ ಬಂದಾಗ ಸಣ್ಣ ಪ್ರವಾಹ ಇರುತ್ತೇನು, ಅದು ಹಾಗೆ ಈ ಪಾಪದ ಹೆಚ್ಚಿನ ಪಾಪದಿಂದ ಸ್ವಲ್ಪ ಪುಣ್ಯ ಮಾಡಿದರೆ ಅದು ಉಳಿಯೋದೇ ಇಲ್ಲ, ಅದು ಎಲ್ಲೋ ಹೋಗ್ಬಿಡುತ್ತೆ. ಅಕಸ್ಮಾತ್ ಅದು ಉಲ್ಟಾ ಆದರೆ ಅಂದರೆ ಆ ಪುಣ್ಯದಿಂದ ಪಾಪಗಳು ಮಾತ್ರ ಕಳೀಬೋದು, ಆದರೆ ನನಗೆ ಸ್ವರ್ಗ ಸುಖನೂ ಸಿಗುವುದಿಲ್ಲ. ಅಂಥ ಪಾಪಗಳನ್ನು ನಾನು ಮಾಡಿದ್ದೇನೆ ಅಂತ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತದಿಹೋ ಭಯತಶ್ಚ ಪುಣ್ಯಮೂರ್ತೆ ಸುಕೃತಂ ನೋ ಘಟತೆ ಮನಾಗಪೀಶ
ವದಮೇ ಪುರುತಸ್ತ್ವತೀವ ಭೀರೋರ್ ಭಗವನ್ ಕಾಲ ಭಯಾತೃಪಾಹಯಂ. ಈ ಒಂದು ಸಂಸಾರ ಸಮುದ್ರ ದಾಟಲಿಕ್ಕೆ ನನಗೆ ಭಯ ಆಗ್ತಾ ಇದೆ, ಮೃತ್ಯುದ ಭಯ ಇದೆ. ಆ ಭಯವನ್ನು ಹೋಗುವಂತೆ ನನಗೆ ಏನಾದರೂ ಉಪಾಯವನ್ನು ತಿಳಿಸು ಸ್ವಾಮಿ ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಶ್ರೇಷ್ಠವಾದ ಸ್ತೋತ್ರ. ಇದು ಈ ಶ್ಲೋಕದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಸಂದೇಶವನ್ನಿಟ್ಟಿದ್ದಾರೆ. ಅತುಲಂ ಋಷು ವೈಷ್ಣವಂ ಸುಜನ್ಮ ಚ್ಯುತದತ್ತಂ ಕೃಪಯಾತ್ವಯಾಪ್ಯವಾಪ್ಯ ಕ್ಷಣಜೀವ್ಯಪಿ ಕಲ್ಪಗತ್ವ ಬುದ್ಧ್ಯ ಪಶುಚಂಡಾಲವದೇವ ಸಂಚರಾಮಿ. ನಮಗೆ ಮನುಷ್ಯ ಜನ್ಮ ಬರೋದೇ ಅತ್ಯಂತ ದುರ್ಲಭ. ಯಾವುದ್ಯಾವುದೋ ಪಶು ಜನ್ಮಗಳು ಬಂದು ಹೋಗಿದೆ ನಮಗೆ. ತತ್ರಾಪಿ ಜನ್ಮ ಶತಕೋಟಿಸು ಮಾನವತ್ವಂ. ನೂರಾರು ಕೋಟಿ ಜನ್ಮದಲ್ಲಿ ಅನೇಕ ಪಶುಗಳಾಗಿ ಈಗ ಮನುಷ್ಯ ಜನ್ಮ ಬಂದಿದೆ. ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವ. ವೈಷ್ಣವತ್ವ ಬರಬೇಕಾದ್ರೆ ಎಷ್ಟೋ ಜನ್ಮ ತಾಳಿ ಬಂದಿರ್ತೇವೆ ನಾವು. ಅದರಲ್ಲಿ ಮತ್ಪರತ್ವ, ಭಗವಂತನ ಭಕ್ತರಾಗಿ ಹುಟ್ಟೋದು ಮತ್ತು ಎಷ್ಟೋ ಜನ್ಮ ಕೋಟಿಗಳಲ್ಲಿ. ಈ ನಾವು ಭಗವಂತನ ಭಕ್ತರಾಗಿ ಹುಟ್ಟಿದ್ದೀವಿ. ಯಾಕೆಂದರೆ ಇಲ್ಲಿ ಒಂದು ಶ್ರವಣ ಮಾಡ್ತಾ ಇದ್ದೀವಿ ಅಂದರೆ ಭಗವದ್ಭಕ್ತರಂತಲೇ ಅರ್ಥ.